ಶಿವಾಲಯ ದರ್ಶನ ವಿಧಾನ ಸಾಮಾನ್ಯ ದೇವಾಲಯಗಳಿಗಿಂತ ಶಿವಾಲಯದಲ್ಲಿ ದರ್ಶನದ ವಿಧಾನ ವಿಭಿನ್ನವಾಗಿದೆ. ಅದಕ್ಕಾಗಿ ಶಿವಾಲಯ ದರ್ಶನ ಮಾಡಿದರೆ ಎಲ್ಲ ದೇವತೆಗಳನ್ನು ದರ್ಶಿಸಿದಂತೆ ಎಂಬ ಮಾತಿದೆ. ಶಿವಲಿಂಗಕ್ಕೆ ಒಟ್ಟು 5 ಮುಖಗಳಿರುತ್ತವೆ. ಅವುಗಳಲ್ಲಿ 4 ದಿಕ್ಕುಗಳತ್ತ ಮುಖ ಮಾಡಿದ್ದರೆ 5ನೆಯದು ಮೇಲೆ ಆಕಾಶದತ್ತ ಮುಖ ಮಾಡಿರುತ್ತದೆ. ಈ 5 ಮುಖಗಳಿಗೆ 5 ಹೆಸರುಗಳು ಇರುತ್ತವೆ. ಆದ್ದರಿಂದ ಶಿವಾಲಯದ ಯಾವುದೇ ದಿಕ್ಕಿನಲ್ಲಿ ಕುಳಿತು ಪೂಜೆ ಮಾಡಬಹುದು. ಪಶ್ಚಿಮಾಭಿಮುಖ ಶಿವಲಿಂಗ ಶಿವಾಲಯಗಳಲ್ಲಿ ಅತಿ ಮಹಿಮೆಯುಳ್ಳ ಮತ್ತು ಬೇಡಿದ ವರವನ್ನು ಶೀಘ್ರ ನೀಡುವ ಶಿವಲಿಂಗವೆಂದರೆ ಪಶ್ಚಿಮಾಭಿಮುಖ ಶಿವಲಿಂಗ. ಈ ಶೈಲಿಯ ಶಿವಲಿಂಗ ಶಿವಾಲಯದ ಒಳಗೆ ಪ್ರವೇಶಿಸಿದಾಗ ಪಶ್ಚಿಮದತ್ತ ನೋಡುತ್ತದೆ ಅಥವಾ ದ್ವಾರವು ಪಶ್ಚಿಮಮುಖವಾಗಿ ಇರುತ್ತದೆ. ಇದನ್ನು ಸದ್ಯೋಜಾತ ಶಿವಲಿಂಗ ಎನ್ನುತ್ತಾರೆ. ಇಂತಹ ಲಿಂಗವನ್ನು ದರ್ಶನ ಮಾಡಿದಾಗ ಓಂ ಸದ್ಯೋಜಾತ ಮುಖಾಯ ನಮಃ ಎಂದು ಜಪಿಸಬೇಕು. ಶ್ರೀಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿರುವ ಶಿವಲಿಂಗ ಸದ್ಯೋಜಾತ ಶಿವಲಿಂಗವಾಗಿದೆ. ತತ್ಪುರುಷ ಮುಖ ಪೂರ್ವಾಭಿಮುಖ ಶಿವಲಿಂಗ. ತತ್ಪುರುಷ ಮುಖವು ಜನರನ್ನು ತಿರೋಧಾನ ಮಾಯಲ್ಲಿಡುವುದು ಸ್ಥಿತಿಯಲ್ಲಿ ಇಡುತ್ತದೆ. ಇದು ಮೋಹವನ್ನು ಹೆಚ್ಚಿಸಿ ಅಪರಾಧ ಮಾಡಿಸುವ ಶಕ್ತಿ ಹೊಂದಿರುತ್ತದೆ. ಆದ್ದರಿಂದ ತತ್ಪುರುಷ ಮುಖ ದರ್ಶನ ಮಹತ್ವಪೂರ್ಣ. ದಕ್ಷಿಣಾಭಿಮುಖ ಶಿವಲಿಂಗ ಅಘೋರ ಮುಖ. ದಕ್ಷಿಣ ಭಾಗದಲ್ಲಿ ಇರುವ ಶಿವಲಿಂಗ ದಕ್ಷಿಣಾಮೂರ್ತಿ ಸ್ವರೂಪ ಆಗಿದೆ. ಇದು ವಿದ್ಯೆ, ಐಶ್ವರ್ಯ, ಜ್ಞಾನ ಮತ್ತು ಮೋಕ್ಷವನ್ನು ನೀಡುತ್ತದೆ. ದಕ್ಷಿಣಾಮೂರ್ತಿ ದರ್ಶನ ಮಾಡಿದರೆ ಮರಣ ಭಯವನ್ನು ದೂರ ಮಾಡುತ್ತದೆ. ಪ್ರತಿದಿನ 2 ನಿಮಿಷ ದಕ್ಷಿಣಾಮೂರ್ತಿಯನ್ನು ಧ್ಯಾನಿಸಿದರೆ ಜೀವಮುಕ್ತಿಯನ್ನು ಪಡೆಯಬಹುದು. ಉತ್ತರಾಭಿಮುಖ ಶಿವಲಿಂಗ ವಾಮದೇವ ಮುಖ. ಇದು ನೀರಿನ ತತ್ವವನ್ನು ಪ್ರತಿನಿಧಿಸುತ್ತದೆ. ಈ ದರ್ಶನವು ಸಂಪತ್ತು, ಆರೋಗ್ಯ ಮತ್ತು ಸುಖವನ್ನು ನೀಡುತ್ತದೆ. ಓಂ ವಾಮದೇವಾಯ ನಮಃ ಜಪಿಸಿದರೆ ಈಗಿರುವ ಸಂಪತ್ತು ಅಥವಾ ಹುದ್ದೆ ಕಳೆದುಕೊಳ್ಳದಂತೆ ರಕ್ಷಿಸುತ್ತದೆ. ನಿರಂತರ ಅಭಿವೃದ್ಧಿ ಒದಗಿಸುತ್ತದೆ. ಆರೋಗ್ಯವಂತ ಜೀವನವನ್ನು ಕೊಡುತ್ತದೆ. ಈಶಾನಮುಖ ಶಿವಲಿಂಗ ಈಶಾನ ಮುಖವು ಮೇಲೆ ಆಕಾಶದತ್ತ ಮುಖ ಮಾಡಿರುತ್ತದೆ. ಇದು ಮೋಕ್ಷವನ್ನು ನೀಡುವ ಶಕ್ತಿಯುಳ್ಳದ್ದು. ಶಿವಾಲಯ ಪ್ರವೇಶಿಸಿದ ನಂತರ ಈಶಾನ ಮುಖದತ್ತ ನೋಡುತ್ತಾ ಓಂ ಈಶಾನ ಮುಖಾಯ ನಮಃ ಎಂಬ ಜಪ ಮಾಡಬೇಕು. ಈ ದರ್ಶನ ಮಾಡಿದರೆ ಪರಿಪೂರ್ಣ ಅನುಗ್ರಹ ಸಿಗುತ್ತದೆ. ಶಿವಾಲಯದಲ್ಲಿ ಪ್ರದಕ್ಷಿಣೆ ಮಾಡುವಾಗ ಶಿವಾಲಯದ ಬಲಿಪೀಠದ ಬಳಿ ಪ್ರದಕ್ಷಿಣೆ ಮಾಡುವಾಗ ತನ್ನ ಅಹಂಕಾರ, ಕಾಮ, ಕ್ರೋಧ ಮುಂತಾದ ಅರುಷಡ್ವರ್ಗಗಳನ್ನು ಸಮರ್ಪಿಸುತ್ತಿರುವ ಭಾವನೆಯಲ್ಲಿ ಪ್ರದಕ್ಷಿಣೆ ಮಾಡಬೇಕು. ಶಿವಾಲಯದ ವಸ್ತ್ರ ಸಂಹಿತೆ ಪುರುಷರು ಕೇವಲ ಪಂಚೆ ಮತ್ತು ಉತ್ತರೀಯ ಧರಿಸಬೇಕು. ಪಾದಗಟ್ಟನ ಬೆರಳಿಗೆ ಶಬ್ದ ಆಗಬಾರದು. ನಂದಿಗೆ ವಸ್ತುಗಳ ಸಮರ್ಪಣೆ ನಿಷಿದ್ಧ. ನಂದಿಗೆ ವಿಭೂತಿ, ಬಿಲ್ವಪತ್ರ, ಕುಂಕುಮ ಅಥವಾ ಪ್ರಸಾದವನ್ನು ಇಡಬಾರದು. ಇದು ಮಹಾದೋಷವೆಂದು ಪರಿಗಣಿಸಲಾಗಿದೆ. ಶಿವಮಹಿಮ್ನ ಸ್ತೋತ್ರ ಮಹಾಶಿವರಾತ್ರಿ ದಿನ ಶಿವಮಹಿಮ್ನ ಸ್ತೋತ್ರ ಪಠಣ ಮಹತ್ವದ್ದು. ಇದು ಶಿವಸ್ತೋತ್ರಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದೆ. ಹರ ಹರ ಮಹಾದೇವ, ಶಂಭೋ ಶಂಕರ.